ಹರಿ ಓಂ. ಪಠ್ಯ ಉದ್ಯಮ, ಉದ್ಯೋಗ ಮತ್ತು ಕನ್ನಡ. ಲೇಖಕರು ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪನವರು. ಇವರ ಪ್ರಕಾರ ಕನ್ನಡವನ್ನು ಕೇವಲ ಅಭಿಮಾನದ ಪ್ರಶ್ನೆಯಾಗಿ ನೋಡಿದ್ರೆ ಸಾಲಲ್ಲ. ನನ್ನ ದೃಷ್ಟಿಯಲ್ಲಿ ಹೇಳೋದಾದರೆ ಕನ್ನಡವನ್ನು ಅನ್ನದ ಪ್ರಶ್ನೆಯಾಗಿ ಪರಿಗಣಿಸಬೇಕು. ಅಂದರೆ ಕನ್ನಡ ಮಾಧ್ಯಮದಲ್ಲಿ ಓದಿದಂಥ ಮಕ್ಕಳಿಗೆ ಸರ್ಕಾರಿ ಕೆಲಸದಲ್ಲಿ ಅವಕಾಶದ ಜೊತೆಗೆ ಖಾಸಗಿ ಸಂಸ್ಥೆಗಳಲ್ಲೂ ಅವಕಾಶ ಸಿಗಬೇಕು. ಅಂದರೆ ಉದ್ಯೋಗ ಮತ್ತು ಕನ್ನಡಕ್ಕೆ ಸಂಬಂಧವಿರಬೇಕು. ಆಗ ಮಾತ್ರ ಕನ್ನಡ ಉಳಿಯುತ್ತೆ, ಕನ್ನಡ ಬೆಳೆಯುತ್ತೆ ಅಂತ ಹೇಳ್ತಿದ್ದಾರೆ. ಜಾಗತೀಕರಣ, ಆರ್ಥಿಕ ಉದಾರೀಕರಣ ಮುಂತಾದ ಹೆಸರುಗಳ ಮೂಲಕ ನಮ್ಮ ದೇಶದ ಮಿಶ್ರ ಆರ್ಥಿಕ ಪದ್ಧತಿಯನ್ನು ಮೂಲೆಗುಂಪು ಮಾಡಿ ಮುಕ್ತ ಆರ್ಥಿಕ ಪದ್ಧತಿಯನ್ನು ಜಾರಿಗೊಳಿಸಿದೆ. ಅಂದರೆ ಇದು ನಿಮಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ನಾನು ಈ ಒಂದು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಮಿಶ್ರ ಆರ್ಥಿಕರಣ ಅಂದರೆ ಗೌರ್ನಮೆಂಟು ಮತ್ತು ಪ್ರೈವೇಟ್ ಕಂಪನಿಗಳು ಎರಡೂ ಸೇರಿ ಸಮಾಜದ ಬೆಳವಣಿಗೆಗೆ ಕಾರಣವಾಗುವಂಥ ಕೆಲಸಗಳನ್ನು ಮಾಡುತ್ತೆ. ಇದನ್ನು ಮಿಶ್ರ ಆರ್ಥಿಕ ವ್ಯವಸ್ಥೆ ಅಂತ ಕರಿತೀವಿ. ಎಕ್ಸಾಂಪಲ್ ಬಡ ಜನ ಕಲ್ಯಾಣ, ಹಾಗೆ ಕಡ್ಡಾಯ ವಿಮೆ. ಅಂದರೆ ಈ ಆಟೋಮೊಬೈಲ್ಸಲ್ಲಿ ಇನ್ಶೂರೆನ್ಸನ್ನು ನಾವು ಕಡ್ಡಾಯವಾಗಿ ಮಾಡಬೇಕು ಅಂತ ಇದೆಯಲ್ಲ, ಈ ರೀತಿ ಇದೆಲ್ಲ ಸಮಾಜದ ಕಲ್ಯಾಣಕ್ಕೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳನ್ನು ಇವರು ಮಾಡ್ತಾ ಇರ್ತಾರೆ. ನಮ್ಮ ಎಕನಾಮಿಕ್ ಸಿಸ್ಟಮ್ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂದರೆ ಮಿಶ್ರ ಆರ್ಥಿಕ ಪದ್ಧತಿಯನ್ನು ಕೈಬಿಟ್ಟು ಗ್ಲೋಬಲೈಜೇಷನ್ ಅನ್ನುವ ಹೆಸರಿನಲ್ಲಿ ಮಲ್ಟಿ ಕಂಪನೀಸ್ ಬಂಡವಾಳ ಪದ್ಧತಿಯಲ್ಲಿ ಅವರಿಗೆ ಫುಲ್ ಫ್ರೀಡಮನ್ನು ಕೊಟ್ಟು ಇಂಡಿಪೆಂಡೆಂಟಾಗಿ ತಮಗೆ ಬೇಕಾದ ರೀತಿಯಲ್ಲಿ ಕೆಲಸ ಕಾರ್ಯ ಮಾಡುವಂತೆ ಮಾಡಿದ್ದಾರೆ. ಈ ಕಾರಣದಿಂದ ಮಲ್ಟಿ ನ್ಯಾಷನಲ್ ಕಂಪನೀಸ್ ಸಂಪೂರ್ಣವಾದ ಬಂಡವಾಳವನ್ನು ಇನ್ವೆಸ್ಟ್ ಮಾಡಿ ನಮ್ಮ ದೇಶದೊಳಗೆ ಕಾಲಿಡ್ತಿದ್ದಾರೆ. ನಮ್ಮ ಸಂವಿಧಾನದಲ್ಲಿ ಸಾರ್ವಭೌಮತ್ವಕ್ಕೆ ಧಕ್ಕೆ ಹಾಕ್ತಿದೆ. ಸಂವಿಧಾನದ ಪ್ರಕಾರ ಜನರಿಂದ ಆಯ್ಕೆಯಾದ ಸರ್ಕಾರವು ತಾನು ರೂಪಿಸಿದಂಥ ನೀತಿ ನಿಯಮಗಳು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದನ್ನು ಸಮಾಜದ ಎಲ್ಲ ವರ್ಗಗಳು ಅನುಸರಿಸಬೇಕು. ಆದರೆ ಬಹುರಾಷ್ಟ್ರೀಯ ಕಂಪನಿಗಳು ಅವರದೇ ಆದ ನೀತಿ ನಿಯಮಗಳನ್ನು ಒಳಗೊಂಡಿದೆ. ಇವರ ಉದ್ದೇಶ ಸರ್ಕಾರದ ನಿಯಂತ್ರಣ ಇರಬಾರ್ದು, ಆರ್ಥಿಕ ಉದಾರೀಕರಣ ಮೂಲ ನೀತಿಯಾಗಿರಬೇಕು ಇಲ್ಲಿ ಅಂತ ಹೇಳ್ತಿದ್ದಾರೆ. ಅಂದರೆ ಅವ್ರು ಫುಲ್ ಫ್ರೀಡಮ್ ಆಗಿ ತಮಗೆ ಬೇಕಾದಂಥ ರೂಲ್ಸು ರೆಗ್ಯುಲೇಷನ್ಸನ್ನು ಹಾಕಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅವ್ರಿಗೆ ಬೇಕಾದ ರೀತಿಯಲ್ಲಿ ಅನ್ನೋದು ಇವರ ಉದ್ದೇಶ. ಬಹುರಾಷ್ಟ್ರೀಯ ಕಂಪನಿಗಳು ಎಷ್ಟು ಶಕ್ತಿಯುತವಾಗಿದೆ ಅಂದರೆ ಇದು ಸರ್ಕಾರದ ನಿಯಂತ್ರಣಕ್ಕೆ ಒಳಗಾಗದೆ ಸರ್ಕಾರವನ್ನೇ ನಿಯಂತ್ರಿಸುವಷ್ಟು ಶಕ್ತಿಯುತವಾಗಿ ಬೆಳೆದು ನಿಂತಿದೆ. ಅದರಲ್ಲೂ ವಿಶೇಷವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ರಾಜ್ಯ ಸರ್ಕಾರ ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರದ ನೀತಿ ನಿಯಮಗಳು ಸಹ ಈ ಕಂಪನಿಗಳಿಗೆ ಅನ್ವಯಿಸೋದಿಲ್ಲ. ಈ ಮಲ್ಟಿ ನ್ಯಾಷನಲ್ ಕಂಪನೀಸ್ ನಮ್ಮ ಕನ್ನಡದವರಿಗೆ ಉದ್ಯೋಗ ನೀಡಬೇಕನ್ನೋ ನಿಯಮನೂ ಇಲ್ಲ, ಹಾಗೆ ತಾವಾಗಿ ಸಹ ಉದ್ಯೋಗವನ್ನು ಕೊಡೋದಿಲ್ಲ. ಜೊತೆಗೆ ಮೀಸಲಾತಿ ನೀತಿ ಇವರಿಗೆ ಅನ್ವಯಿಸೋದೇ ಇಲ್ಲ. ಈ ಬಹುರಾಷ್ಟ್ರೀಯ ಕಂಪನಿಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅಧಿಕಾರ ವ್ಯಾಪ್ತಿಯನ್ನು ಮೀರಿದಂತಹ ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾವು ಏನು ಒತ್ತಾಯ ಮಾಡಬೇಕು ಅಂದರೆ ಯಾವುದಕ್ಕೆ ಯಾರನ್ನು ಅನ್ನುವ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸ್ಪಷ್ಟವಾದಂತಹ ನಿಲುವು ನಾವು ತಗೊಳ್ಬೇಕಾಗಿರುವಂಥ ಅವಶ್ಯಕತೆ ಇದೆ. ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕನ್ನಡದವರಿಗೆ ಉದ್ಯೋಗದಲ್ಲಿ ಗರಿಷ್ಠ ಆದ್ಯತೆಯನ್ನು ಕೊಡಿ ಅಂತ ಕೇಳೋದು ಮಾತ್ರ ಅಲ್ಲ, ಅಂದರೆ ಮ್ಯಾಕ್ಸಿಮಮ್ ಆಪರ್ಚುನಿಟಿ ಅನ್ನುವುದು. ಇಂಥ ಕಂಪನಿಗಳ ಬಗ್ಗೆ ಸ್ಟಡಿ ಮಾಡಬೇಕು. ಯಾವ ರೀತಿಯ ಜಾಬ್ ಅಲ್ಲಿದೆ, ಹಾಗೆ ಯಾವ ರೀತಿಯ ಪೋಸ್ಟ್ ಅಂದರೆ ಹುದ್ದೆ ಇದೆ, ಅದಕ್ಕೆ ಬೇಕಾದಂಥ ಟ್ರೈನಿಂಗು ಯಾವ ರೀತಿ ತೆಗೆದುಕೊಳ್ಬೇಕು, ಹೀಗೆ ಆ ಕಂಪನಿಯ ಬಗ್ಗೆ ನಮಗೆ ಎಲ್ಲ ರೀತಿಯ ಇನ್ಫಾರ್ಮೇಷನನ್ನು ನಾವು ಮೊದಲು ಕಲೆಕ್ಟ್ ಮಾಡಿಕೊಳ್ಬೇಕು. ಬಹುರಾಷ್ಟ್ರೀಯ ಕಂಪನಿಗಳ ವ್ಯಾಪ್ತಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂವಿಧಾನಾತ್ಮಕವಾದ ಅಧಿಕಾರ. ಈ ಕಂಪನಿಯಲ್ಲಿ ಕೆಲಸ ಮಾಡಲು ಸಂಪೂರ್ಣವಾದ ಮಾಹಿತಿ ನಮಗಿರಬೇಕು. ಅಂದರೆ ಅಲ್ಲಿ ಏನು ಓದಿರಬೇಕು, ಅದಕ್ಕಾಗಿ ಕನ್ನಡಿಗರನ್ನು ಯಾವ ರೀತಿ ಟ್ರೈನಿಂಗನ್ನು ಕೊಡಬೇಕು, ಜೊತೆಗೆ ಸ್ಥಳೀಯರಿಗೆ ಉದ್ಯೋಗದಲ್ಲಿ ಆದ್ಯತೆಯನ್ನು ಕೊಡಬೇಕು ಮತ್ತು ಸಾಮಾಜಿಕ ಮೀಸಲಾತಿ ಇಂಥ ಎಲ್ಲ ವಿಷಯಗಳನ್ನು 3-4 ಮಂತ್ಸಲ್ಲಿ ಸ್ಟಡಿ ಮಾಡಿಸಿ
ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕನ್ನಡದವರು ಕೆಲಸ ಮಾಡಬೇಕಾದ್ರೆ ಏನೆಲ್ಲ ಮಾಡಬೇಕು, ಅದಕ್ಕೆ ಯಾವ ರೀತಿಯ ದಾರಿ ಇದೆ ಅನ್ನೋದನ್ನೆಲ್ಲ ಕಂಡುಹಿಡಿದು ಶಾಸನಬದ್ಧವಾದಂಥ ಒಂದು ಆಯೋಗ ಅಥವಾ ಸಮಿತಿಯನ್ನು ಅಂದರೆ ಕಮಿಟಿಯನ್ನು ರಚಿಸಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕನ್ನಡಿಗರಿಗೆ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಆದ್ಯತೆ ಮತ್ತು ಉದ್ಯೋಗದ ಅವಕಾಶ ಮತ್ತು ಸಾಮಾಜಿಕ ನ್ಯಾಯ ಇದು ನಮ್ಮ ನೀತಿ ಆಗಬೇಕು. ಕರ್ನಾಟಕದಲ್ಲಿರುವಂತಹ ಯಾವುದೇ ಅಧಿಕೃತ ಸಂಸ್ಥೆಗಳು ಅಂದರೆ ಅಫಿಷಿಯಲ್ ಆರ್ಗನೈಜೇಷನ್, ಇಂಡಸ್ಟ್ರಿ, ಗೌರ್ಮೆಂಟ್, ಪ್ರೈವೇಟ್ ಆಫೀಸ್ ಇಲ್ಲಿ ಕೆಲಸ ಮಾಡೋದಕ್ಕೆ ಕನ್ನಡವನ್ನು ಒಂದು ಭಾಷೆಯಾಗಿ ಕಲ್ತಿರುವುದು ಕಡ್ಡಾಯವಾಗಬೇಕು. ಕರ್ನಾಟಕದಲ್ಲಿ ಕೆಲಸ ಮಾಡಬೇಕು ಅಂದರೆ ಆ ವ್ಯಕ್ತಿಗೆ ಕನ್ನಡ ಬರೆಯೋದಕ್ಕೆ ಮಾತಾಡೋದಕ್ಕೆ ಬರಬೇಕು. ಕನ್ನಡ ಭಾಷಾ ಜ್ಞಾನದ ಬಗ್ಗೆ ನಿರ್ದಿಷ್ಟ ಮಾರ್ಗಸೂಚಿಯನ್ನು ಅಂದರೆ ಸ್ಪೆಸಿಫಿಕ್ ಗೈಡ್ಲೈನ್ಸನ್ನು ಸಿದ್ಧಗೊಳಿಸಿ ಅದಕ್ಕೆ ಎಲ್ಲರೂ ಬದ್ಧವಾಗುವಂತೆ ನೋಡಿಕೊಳ್ಬೇಕು. ಇಲ್ಲಿ ಎಲ್ಲರಿಗೂ ಒಂದು ಅರಿವಿರಬೇಕು. ಕರ್ನಾಟಕದಲ್ಲಿ ಕನ್ನಡ ಭಾಷೆ ಇಲ್ಲದೆ ಶಿಕ್ಷಣ ಸಿಗೋದಿಲ್ಲ. ಕನ್ನಡ ಭಾಷಾ ಜ್ಞಾನ ಇಲ್ಲದೇ ಇದ್ದರೆ ಕೆಲಸ ಸಿಗೋದಿಲ್ಲ. ಇದು ಒಂದು ನೀತಿಯಾಗಬೇಕು. ಇದು ಬೇರೆ ಬೇರೆ ಭಾಷೆಗಳ ಬಗ್ಗೆ ಇರುವಂಥ ವಿರೋಧ ಖಂಡಿತ ಅಲ್ಲ. ಒಕ್ಕೂಟದ ವ್ಯವಸ್ಥೆಯಲ್ಲಿ ನಮ್ಮ ರಾಜ್ಯ ಭಾಷೆಗೆ ಸಲ್ಲಬೇಕಾದಂತಹ ಸೂಕ್ತವಾದಂಥ ಸ್ಥಾನಮಾನ ಆಗಿದೆ. ಕೇಂದ್ರೋದ್ಯಮ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಸ್ಥಾಪಿಸುವಂಥ ಉದ್ಯಮಗಳಲ್ಲಿ ಕನ್ನಡದವರಿಗೆ ಅವಕಾಶವಿರಬೇಕು. ಅಂದರೆ ಕರ್ನಾಟಕದಲ್ಲಿ ಸ್ಥಾಪಿತವಾಗಿರುವ ಮುಂದೆ ಆಗುವಂಥ ಉದ್ಯಮಗಳಲ್ಲಿ ಕನ್ನಡದವರಿಗೆ ಉದ್ಯೋಗದ ಅವಕಾಶದಲ್ಲಿ ಆದ್ಯತೆಯನ್ನು ನೀಡಬೇಕು. ಮೊದಲು ಕನ್ನಡದವರಿಗೆ ಅಂದರೆ ಕರ್ನಾಟಕದಲ್ಲಿ ವಾಸವಾಗಿದ್ದು ಕನ್ನಡ ಬಲ್ಲಂಥ ವ್ಯಕ್ತಿಗಳಿಗೆ ಉದ್ಯೋಗ, ಅನಂತರ ಅಗತ್ಯವಿದ್ದರೆ ಉಳಿದವರನ್ನು ಪರಿಗಣಿಸಬೇಕು. ಇದು ರೈಲ್ವೆ, ರಕ್ಷಣೆ ಇಲಾಖೆ ಮುಂತಾದಂತಹ ಉದ್ಯೋಗದಲ್ಲಿ ಮೊದಲು ಅನ್ವಯ ಆಗಬೇಕು. ಇಲ್ಲಿ ಕೇಂದ್ರೋದ್ಯಮ ಅನ್ನೋದು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರೋದಿಲ್ಲ ನಿಜ. ಆದರೂ ಸಹ ಕೇಂದ್ರ ಸರ್ಕಾರವು ಸ್ಥಳೀಯರಿಗೆ ಉದ್ಯೋಗದ ಆದ್ಯತೆಯನ್ನು ಕೊಡಬೇಕು ಅನ್ನುವುದರ ಬಗ್ಗೆ ರಾಷ್ಟ್ರೀಯ ನೀತಿಯನ್ನು ಮೊದಲು ರೂಪಿಸಬೇಕು. ಕೇಂದ್ರ ಸರ್ಕಾರವು ಮಾಡುತ್ತಿರುವಂಥ ಈ ಒಂದು ಕೆಲಸ ಅರ್ಥಪೂರ್ಣವಾಗಬೇಕಂದ್ರೆ ಆಯಾ ರಾಜ್ಯಗಳಲ್ಲಿ ವಾಸಿಸುವಂಥ ಸ್ಥಳೀಯರಿಗೆ ಮೊದಲು ಆದ್ಯತೆಯನ್ನು ಕೊಡಬೇಕು. ಆಯಾ ರಾಜ್ಯದ ಭಾಷೆಗಳಿಗೆ ಮತ್ತು ಸ್ಥಳೀಯರಿಗೆ ಇಂಪಾರ್ಟೆನ್ಸನ್ನು ಮೊದಲು ಕೊಡಬೇಕು. ಈ ಒಂದು ಕೆಲಸ ಯಶಸ್ವಿಯಾಗಿ ನಡಿಬೇಕು ಅಂದರೆ ಆ ರಾಜ್ಯದ ಸರ್ಕಾರಗಳು, ಅಲ್ಲಿನ ಸಂಸದರು, ಭಾಷಾ ಹೋರಾಟಗಾರರು, ಚಿಂತಕರು ಈ ಒಂದು ರಾಷ್ಟ್ರೀಯ ನೀತಿಯನ್ನು ಅಗತ್ಯವಾಗಿ ಪ್ರತಿಪಾದಿಸಬೇಕು. ನೆಕ್ಸ್ಟ್, ಕೇಂದ್ರ ಸರ್ಕಾರದ ರಾಜ್ಯ ಶಾಖೆಗಳಲ್ಲಿ ಸ್ಥಳೀಯರಿಗೆ ಉದ್ಯೋಗ ಅವಕಾಶ. ಇಲ್ಲಿ ನಾವು ಒಂದು ಗಮನಿಸಬೇಕು, ಕೇಂದ್ರ ಸರ್ಕಾರ ಪ್ರತಿಯೊಂದು ರಾಜ್ಯದಲ್ಲೂ ತನ್ನದೇ ಆದಂತಹ ಸಂಸ್ಥೆಗಳನ್ನು ಸ್ಥಾಪನೆ ಮಾಡುತ್ತೆ. ಅಂಥ ಸಂಸ್ಥೆಗಳಲ್ಲಿ ಸ್ಥಳೀಯರಿಗೆ ಕಡೆ ಪಕ್ಷ ಅಲ್ಲಿನ ಜನರಿಗೆ ಸಿ ಮತ್ತು ಡಿ ದರ್ಜೆಯ ಹುದ್ದೆಗಳನ್ನಾದರೂ ನೀಡಬೇಕು, ಅದರ ಬಗ್ಗೆ ಮೀಸಲಾತಿ ಇರಬೇಕು ಅನ್ನೋದನ್ನು ಗಮನಿಸಬೇಕು. ರಾಷ್ಟ್ರೀಯ ಭಾವೈಕ್ಯತೆಯ ದೃಷ್ಟಿಯಿಂದ ಸ್ಥಳೀಯರಿಗೆ ಆದ್ಯತೆ ನೀಡುವುದನ್ನು ಗಮನಿಸಬೇಕು. ಇಲ್ಲಿ ಒಂದು ಆಯೋಗವನ್ನು ಸ್ಥಾಪನೆ ಮಾಡ್ತಾರೆ. ಅದು 1968ರಲ್ಲಿ ಅಂದರೆ 1968 ರಾಷ್ಟ್ರೀಯ ಸಮಗ್ರತಾ ಆಯೋಗ ತನ್ನ ವರದಿಯನ್ನು ಕೊಡುತ್ತೆ. ಆಯಾ ರಾಜ್ಯದವರಿಗೆ ಉದ್ಯೋಗದಲ್ಲಿ ಆದ್ಯತೆಯನ್ನು ನೀಡದೇ ಹೋದರೆ ಮುಂದೆ ಒಂದು ದಿನ ಪ್ರತ್ಯೇಕತಾ ಭಾವ ಅಂದರೆ ನಾನು ಬೇರೆ ನೀನು ಬೇರೆ ಅನ್ನೋ ಒಂದು ಭಾವನೆ ಬೆಳೆದು ಜನರಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಅನ್ನುವ ಒಂದು ಎಚ್ಚರಿಕೆಯನ್ನು ಈ ಒಂದು ಆಯೋಗ ಸರ್ಕಾರಕ್ಕೆ ಕೊಡುತ್ತೆ. ಈ ವರದಿ ಬಂದ ಮೇಲೆ ಸ್ಥಳೀಯರಿಗೆ ಉದ್ಯೋಗದಲ್ಲಿ ಆದ್ಯತೆ ಅನ್ನುವ ನೀತಿಗೆ ಸರ್ಕಾರವು ಅನುಮತಿಯನ್ನು ಕೊಡುತ್ತೆ. ಈ ಕಾರಣದಿಂದಾಗಿ ಉದ್ಯೋಗದಲ್ಲಿ ಸ್ಥಳೀಯರಿಗೆ ಆದ್ಯತೆ ನೀಡೋದು ಒಂದು ರಾಷ್ಟ್ರೀಯ ನೀತಿ ಆಗಬೇಕು. ನೆಕ್ಸ್ಟ್, ಕೇಂದ್ರೋದ್ಯಮ ಕಚೇರಿ ಕಂಪನಿಗಳಲ್ಲಿ ಕನ್ನಡ ಘಟಕ ಸ್ಥಾಪನೆ. ರಾಜ್ಯದಲ್ಲಿರುವಂಥ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಆಫೀಸ್, ಮಲ್ಟಿ ನ್ಯಾಷನಲ್ ಕಂಪನೀಸ್ ಇದರಲ್ಲಿ ಕನ್ನಡ ಘಟಕವನ್ನು ಸ್ಥಾಪನೆಯಾಗಬೇಕು. ಅಂದರೆ ಕನ್ನಡ ಯೂನಿಟನ್ನು ಸ್ಥಾಪನೆ ಮಾಡಬೇಕು. ಕಾರಣ, ಇದರಿಂದ ಕಂಪನಿಯ ವ್ಯವಹಾರಗಳನ್ನು ಕನ್ನಡದಲ್ಲಿ ಮಾಡೋದಕ್ಕೆ ಈಸಿ ಆಗುತ್ತೆ.
ಸಂಸ್ಥೆಯ ನೌಕರರಿಗೆ ಕೊಡುವಂಥ ಸೂಚನೆಗಳು ಕನ್ನಡದಲ್ಲಿರಬೇಕು. ಸರ್ಕಾರಕ್ಕೆ ಸಲ್ಲಿಸುವಂಥ ಪತ್ರಗಳು ಕನ್ನಡದಲ್ಲಿರಬೇಕು. ಸಾರ್ವಜನಿಕ ಪತ್ರ ವ್ಯವಹಾರಗಳು ಕನ್ನಡದಲ್ಲಿರಬೇಕು. ಇದರಿಂದ ಆಗುವಂಥ ಉಪಯೋಗ ಏನಪ್ಪ ಅಂದರೆ, ಈ ಕಂಪನಿಗಳ ಒಳ ವ್ಯವಹಾರಕ್ಕೆ ಸೆಂಟ್ರಲ್ ಗೋರ್ಮೆಂಟ್ ಆಫೀಸ್ ಜೊತೆಗೆ ಬಹುರಾಷ್ಟ್ರೀಯ ಕಂಪನಿಗಳಿಗೂ ಅಂದರೆ ಮಲ್ಟಿನ್ಯಾಷನಲ್ ಕಂಪನಿಗಳಿಗೂ ಹಾಗೆ ಜನರಿಗೂ ಸಂಪರ್ಕ ಕೇಂದ್ರವಾಗಿ ಕನ್ನಡ ಘಟಕ ಅಧಿಕೃತವಾಗಿ ಕೆಲಸ ಮಾಡುವಂತಿರಬೇಕು. ಅಂದರೆ ಈ ಮೂರೂ ವ್ಯಕ್ತಿಗಳ ನಡುವೆ ಒಂದು ಸಂಪರ್ಕವನ್ನು ಕನ್ನಡದ ಘಟಕದಿಂದ ಕಲ್ಪಿಸಿದಾಗ ಕನ್ನಡ ಬೆಳವಣಿಗೆ ಆಗುತ್ತೆ ಅನ್ನೋದು ಇವರ ಉದ್ದೇಶ. ಇಲ್ಲಿ ಲೇಖಕರು ತಮ್ಮ ಒಂದು ಅನುಭವವನ್ನು ಹಂಚಿಕೊಳ್ತಿದ್ದಾರೆ. ಇವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾಗ ಇಲ್ಲಿ ಗಮನಿಸಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಅದರ ಜೊತೆಯಲ್ಲಿ ಎಲ್ಲ ಕಂಪನಿಗಳಲ್ಲಿರುವಂಥ ಕನ್ನಡ ಘಟಕಗಳು ಇಬ್ಬರೂ ಸೇರಿ ಒಂದು ಒತ್ತಾಯವನ್ನು ಮಾಡ್ತಾರೆ ಕಂಪನಿ ಜೊತೆಯಲ್ಲಿ. ಇವರಿಬ್ಬರ ಒತ್ತಾಯದಿಂದ HAL ಮತ್ತು BAL ಕಂಪನಿಗಳಲ್ಲಿ ಸಾಂಸ್ಕೃತಿಕ ಉದ್ದೇಶದ ಕನ್ನಡದ ಘಟಕಗಳು ಸ್ಥಾಪನೆ ಆಗುತ್ತೆ. ನೆಕ್ಸ್ಟ್, ಬ್ಯಾಂಕುಗಳು ಮತ್ತು ಕನ್ನಡ. ಯಾವುದೇ ಬ್ಯಾಂಕ್ ಆಗಲಿ ಅದು ಸಾರ್ವಜನಿಕರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರುತ್ತೆ ಅಲ್ವಾ? ಆದರೆ ಅನೇಕ ಬ್ಯಾಂಕುಗಳು ತಮ್ಮ ವ್ಯವಹಾರಕ್ಕಾಗಿ ಉಪಯೋಗಿಸುವಂಥ ನಮೂನೆಗಳನ್ನು ಕನ್ನಡದಲ್ಲಿ ಕೊಡೋದಿಲ್ಲ. ಅಂದರೆ ಫಾರ್ಮ್ ಕೊಡ್ತಾರಲ್ಲ, ಅದು ಕನ್ನಡದಲ್ಲಿ ಇರೋದಿಲ್ಲ. ರಾಷ್ಟ್ರೀಕೃತ ಬ್ಯಾಂಕ್ ಅಂದರೆ ನ್ಯಾಷನಲೈಸ್ಡ್ ಬ್ಯಾಂಕ್ ಸ್ಥಳೀಯ ಭಾಷೆಯನ್ನು ಅಳವಡಿಸ್ಕೊಳ್ಬೇಕು. ಇದರಿಂದ ಪಬ್ಲಿಕ್ ಕಮ್ಯುನಿಕೇಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಕೇಂದ್ರ ಸರ್ಕಾರದ ಆದೇಶದ ಮೇರೆಗೆ 1976 1976 ಅಧಿಕೃತ ಭಾಷಾ ನಿಯಮದ 11ನೇ ಅಂಶಕ್ಕೆ ಅನುಗುಣವಾಗಿ ಬ್ಯಾಂಕುಗಳಿಗೆ ಕೆಲವೊಂದು ನಿಯಮಗಳನ್ನು ಕೊಡ್ತಾರೆ. ಅದೇ ರೀತಿಯಾಗಿ ಬ್ಯಾಂಕುಗಳು ತನ್ನ ವ್ಯವಹಾರವನ್ನು ನಡೆಸಬೇಕು ಅಂತ. ಎಕ್ಸಾಂಪಲ್, ನಾಮಫಲಕ, ಲೆಟರ್ ಹೆಡ್, ಮೊಹರು ಮುಂತಾದವುಗಳು. ಅಂದರೆ ನೇಮ್ ಪ್ಲೇಟ್ಸು, ಲೆಟರ್ ಹೆಡ್ಡು, ಸೇಲ್ಸು ಎಕ್ಸೆಟ್ರಾ. ಇದು ಎಲ್ಲದರಲ್ಲೂ ಕನ್ನಡವನ್ನು ಬಳಸಬೇಕು ಅಂತ ಹೇಳ್ತಿದ್ದಾರೆ. ಈ ಒಂದು ನೀತಿ ಕೇಂದ್ರ ಸರ್ಕಾರದ ಎಲ್ಲ ಆಫೀಸ್ಗಳಲ್ಲಿ ಮತ್ತು ಕಂಪನಿಗಳಲ್ಲಿ ಹಾಗೂ ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲಿ ಈ ಒಂದು ನೀತಿ ಅನ್ವಯಿಸುತ್ತೆ. ಇದಿಷ್ಟೇ ಅಲ್ಲ, ಸ್ಥಳೀಯ ಭಾಷೆಗಳು ಅಧಿಕೃತವಾಗಿ ಸಾರ್ವಜನಿಕ ವ್ಯವಹಾರದ ಸಂಪರ್ಕ ಸಾಧನವಾಗಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಸ್ಥಳೀಯ ಭಾಷೆಗಳನ್ನು ಉಪಯೋಗ ಮಾಡೋದ್ರಿಂದ ಜನಸಾಮಾನ್ಯರಿಗೆ ವ್ಯವಹಾರಗಳು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಮತ್ತು ಸುಲಭವಾಗಿ ವ್ಯವಹಾರ ಮಾಡೋದಕ್ಕೆ ಸಹಾಯ ಆಗುತ್ತೆ. ನೆಕ್ಸ್ಟ್, ಸಾರ್ವಜನಿಕ ಉದ್ಯಮಗಳ ಪುನಶ್ಚೇತನ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿರುವಂಥ ಉದ್ದಿಮೆಗಳನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರತಿಯೊಂದು ರಾಜ್ಯದಲ್ಲಿ ಹೋರಾಟವನ್ನು ನಡೆಸಬೇಕು. ಅದಕ್ಕೆ ಪ್ರತಿಯೊಬ್ಬರು ಬೆಂಬಲವನ್ನು ನೀಡಬೇಕು. ಈಗಾಗಲೇ ನಮ್ಮ ಕರ್ನಾಟಕದಲ್ಲಿರುವಂತಹ ಸಾರ್ವಜನಿಕ ಸಂಸ್ಥೆಯಾದಂಥ NGF ಕಳ್ಕೊಂಡಿದ್ದೀವಿ. ಹಾಗೆ ಮತ್ತಷ್ಟು ಉದ್ದಿಮೆಗಳು ನಷ್ಟ ಆಗಿದೆ, ಆ ಒಂದು ಕಂಪನಿಗೆ ನಷ್ಟ ಆಗ್ತಿದೆ ಅನ್ನೋ ಒಂದು ಕಾರಣವನ್ನು ನೋಡಿಸಿ ಎಷ್ಟೋ ಒಂದು ಕಂಪನಿಗಳನ್ನು ಕ್ಲೋಸ್ ಮಾಡ್ತಿದ್ದಾರೆ. ಆಡಳಿತ ಮತ್ತು ನೌಕರರ ಮಧ್ಯೆ ಒಂದು ಸಮನ್ವಯತೆ ಇದ್ದಾಗ ಆ ಒಂದು ಕಂಪನಿ ಯಶಸ್ವಿಯಾಗುತ್ತೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಅಂದರೆ BMTC. ಈ ಒಂದು ಸಂಸ್ಥೆ ತನ್ನ ಕಾರ್ಯವನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಿದೆ ಅನ್ನುವ ವಿಷಯವನ್ನು ನಾವೆಲ್ಲರೂ ಗಮನಿಸಬೇಕು. ನಮ್ಮ ಕನ್ನಡ ಪರ ಸಂಘಟನೆಗಳು ಈ ಒಂದು ಕೆಲಸಕ್ಕೆ ಅವರು ಬೆಂಬಲವನ್ನು ಕೊಡಬೇಕು. ಹಾಗೆ ಇಂಥ ಒಂದು ಕಂಪನಿಗಳನ್ನು ಕ್ಲೋಸ್ ಮಾಡೋದಕ್ಕಾಗಲಿ, ಸೇಲ್ ಮಾಡೋದಕ್ಕಾಗಲಿ ಅಥವಾ ಖಾಸಗೀಕರಣಗೊಳಿಸೋದಕ್ಕೆ ಸರ್ಕಾರಕ್ಕೆ ಯಾವುದೇ ರೀತಿಯ ಬೆಂಬಲವನ್ನು ಯಾರೂ ಕೊಡಬಾರ್ದು. ಅದನ್ನು ನಾವೆಲ್ಲರೂ ವಿರೋಧಿಸಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಅವಿದ್ಯಾವಂತ ನಿರುದ್ಯೋಗಿಗಳ ಸಮಸ್ಯೆ. ಉದ್ಯೋಗದ ವಿಷಯ ಬಂದಾಗ ಕನ್ನಡ ಪರ ವ್ಯಕ್ತಿಗಳಾಗಲಿ ಸಂಘ ಸಂಸ್ಥೆಗಳಾಗಲಿ ಮಾಡುವಂಥ ಮೊದಲನೇ ಕೆಲಸ ಅಂದರೆ ವಿದ್ಯಾವಂತರಾದಂತಹ ವ್ಯಕ್ತಿಗಳಿಗೆ ಕೆಲಸವನ್ನು ಕೊಡಿಸ್ಬೇಕು ಅಂತ ಇವರು ಸಹ ಅನೇಕ ರೀತಿಯ ಹೋರಾಟವನ್ನು ಮಾಡ್ತಾನೇ ಇರ್ತಾರೆ. ಹಾಗೆ ಎಷ್ಟೋ ಮಕ್ಕಳು ಓದೋಕ್ಕಾಗದೇ ಇರುವಂತಹ ಸಂದರ್ಭವೂ ಇರುತ್ತೆ. ಅಂಥ ಮಕ್ಕಳಿಗೂ ಕೆಲಸ ಸಿಗುವಂತೆ ಮಾಡೋದ್ರಿಂದ ನಮ್ಮ ಸಮಾಜ ಮುಂದುವರಿಯುತ್ತೆ, ಜೊತೆಗೆ ಹೊಸ ಆಯಾಮವನ್ನು ನಾವು ಸೃಷ್ಟಿ ಮಾಡಿದಂತೆ ಆಗುತ್ತೆ. ಇಂಥ ಮಕ್ಕಳಿಗೆ ಹೊಟ್ಟೆ ಬಟ್ಟೆಗಾಗುವಷ್ಟು ಕೆಲಸ ಕೊಡೋದು ಸರ್ಕಾರದ ಜವಾಬ್ದಾರಿಯಾಗಬೇಕು. ಇದಕ್ಕೆ ಅನುಗುಣವಾಗಿ ಯೋಜನೆಗಳನ್ನು ರೂಪಿಸಬೇಕು ಅಂತ
ಕನ್ನಡ ಪರ ಚಿಂತಕರು, ಕ್ರಿಯಾಶೀಲರು, ಸಂಘಟನೆಗಳು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಬೇಕು. ಕರ್ನಾಟಕವೆಂದರೆ ಎಲ್ಲ ಜನರಿಗೋಸ್ಕರ ಇರುವಂಥ ಒಕ್ಕೂಟ. ಈ ಒಂದು ಸಂಘಟನೆಯಲ್ಲಿ ವಿದ್ಯಾವಂತರು, ಅವಿದ್ಯಾವಂತರು, ಅರೆ ವಿದ್ಯಾವಂತರು, ಈ ಒಂದು ನೆಲೆಯಲ್ಲಿ ಎಲ್ಲರಿಗೂ ಮೂಲಭೂತ ಹಕ್ಕುಗಳು ಸಿಗಬೇಕು. ಇದು ನಮ್ಮ ಸಂವಿಧಾನದ ಹಕ್ಕು ಆಗಿದೆ. ನೆಕ್ಸ್ಟು ರಾಷ್ಟ್ರೀಯ ನೀತಿ. ಭಾಷಾವಾರು ಪ್ರಾಂತ್ಯಗಳ ರಚನೆಯ ನಂತರ ಭಾಷೆ, ಸಂಸ್ಕೃತಿ, ಉದ್ಯೋಗಗಳಿಗೆ ಸಂಬಂಧಿಸಿದಂತೆ ಅನೇಕ ಚಳವಳಿ ನಡೀತಾನೇ ಇದೆ. ಇಂಥ ಚಳವಳಿಗೆ ಬೇರೆ ಬೇರೆ ಕಾರಣ ಇರ್ಬೋದು, ಆದರೆ ಭಾಷೆ, ಸಂಸ್ಕೃತಿ ಮತ್ತು ಸ್ಥಳೀಯರಿಗೆ ಉದ್ಯೋಗ ಅವಕಾಶವನ್ನು ಕೊಡೋದರಲ್ಲಿ ಸಮಾನತೆಯಲ್ಲಿ ನಡೆಸ್ಕೊಳ್ತಿಲ್ಲ ಅನ್ನೋದನ್ನು ನಾವು ಕಾಣ್ತಾ ಇದ್ದೀವಿ. ಇದು ಜನರಲ್ಲಿ ಪ್ರತ್ಯೇಕತಾ ಭಾವನೆಯನ್ನು ಮೂಡಿಸ್ತಾ ಇದೆ. ಕೇಂದ್ರ ಸರ್ಕಾರವು ರಾಷ್ಟ್ರೀಯ ಸಮಗ್ರತೆಗೆ ಪೂರಕವಾಗುವಂತಹ ರಾಷ್ಟ್ರೀಯ ನೀತಿಯನ್ನು ರೂಪಿಸುವುದು ತುಂಬ ಅವಶ್ಯಕತೆ ಆಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ರಾಷ್ಟ್ರೀಯ ನೀತಿಯು ಕೆಳಕಂಡ ಅಂಶಗಳನ್ನು ಒಳಗೊಂಡಿದೆ. ರಾಷ್ಟ್ರದ ಖಾಸಗಿ ಮತ್ತು ಸಾರ್ವಜನಿಕ ಅಂದರೆ ಪ್ರೈವೇಟ್ ಮತ್ತು ಗೌರ್ಮೆಂಟ್ ಆಫೀಸ್ಗಳಲ್ಲಿ ಸ್ಥಳೀಯರಿಗೆ ಕೆಲಸದ ಆದ್ಯತೆಯನ್ನು ನೀಡಬೇಕು. ಜೊತೆಗೆ ಮಲ್ಟಿನ್ಯಾಷನಲ್ ಕಂಪನಿಗಳಿಗೂ ಸಹ ಈ ಒಂದು ನೀತಿ ಅನ್ವಯ ಆಗಬೇಕು. ರಾಜ್ಯದಲ್ಲಿರುವಂತಹ ಕೇಂದ್ರ ಸರ್ಕಾರದ ಕಚೇರಿಗಳಲ್ಲಿ ಅಂದರೆ ಆಫೀಸ್ಗಳಲ್ಲಿ ಕಡೆ ಪಕ್ಷ ಸಿ ಮತ್ತು ಡಿ ಕೆಲಸಗಳಿಗೆ ಸಂಪೂರ್ಣವಾಗಿ ಸ್ಥಳೀಯರಿಗೆ ನೀಡಬೇಕು. ಈ ಒಂದು ನೀತಿಗಳಿಗೆ ಪೂರಕವಾಗಿರುವಂತೆ 1968 1968 ಜೂನ್ನಲ್ಲಿ ರಾಷ್ಟ್ರೀಯ ಸಮಗ್ರತಾ ಮಂಡಳಿಯು ಮಾಡಿರುವಂಥ ಶಿಫಾರಸನ್ನು ಇಲ್ಲಿ ಹೇಳಬಯಸ್ತೇನೆ. ಅದು ಈ ರೀತಿ ಇದೆ. ಥರ್ಡ್, ರೀಜನಲ್ ಆ್ಯಂಡ್ ಎಕನಾಮಿಕ್ ಇಂಬ್ಯಾಲೆನ್ಸ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಟು ದ ಲೋಕಲ್ ಪಾಪ್ಯುಲೇಷನ್. ನಮ್ಮ ದೇಶದಲ್ಲಿ ಯಾವುದೇ ಭಾಷೆ, ಸಂಸ್ಕೃತಿ ಶ್ರೇಷ್ಠ ಕನಿಷ್ಠ ಅಂತ ಯಾರೂ ಪರಿಗಣಿಸಬಾರ್ದು. ಇಲ್ಲಿ ಕೆಲವೊಂದು ಭಾಷೆಗಳಿಗೆ ಮಾತ್ರ ತುಂಬ ಇಂಪಾರ್ಟೆನ್ಸನ್ನು ಕೊಟ್ಟು ಅವ್ರಿಗೆ ಬೇಕಾದಂಥ ಸವಲತ್ತುಗಳನ್ನು ಕೊಡೋದು ತಪ್ಪು. ಎಲ್ಲ ಭಾಷೆಗಳು ಸಮಾನತೆಯನ್ನು ಕಾಪಾಡಬೇಕು. ಸಮಾನತೆಯ ಆಧಾರದ ಮೇಲೆ ಎಲ್ಲರಿಗೂ ಈಕ್ವಲ್ ಆಪರ್ಚುನಿಟಿಯನ್ನು ನೀಡಬೇಕು. ಯಾವುದೇ ರಾಜ್ಯದಲ್ಲಿರುವಂಥ ಕೇಂದ್ರ ಸರ್ಕಾರದ ಕಚೇರಿಗಳಲ್ಲಿ ಹಿಂದಿ ಭಾಷೆಗೆ ಕೊಡುವಂಥ ಸ್ಥಾನಮಾನವನ್ನು ರಾಜ್ಯ ಭಾಷೆಗೂ ಕೊಡಬೇಕು. ಹಿಂದಿ ಭಾಷೆಯ ಅಭಿವೃದ್ಧಿಗಾಗಿ ಸಂವಿಧಾನದಲ್ಲಿ 344 ಮತ್ತು 351ನೇ ವಿಧಿಯ ಪ್ರಕಾರ ನೀಡಿರುವಂಥ ಸವಲತ್ತನ್ನು ಎಲ್ಲ ರಾಜ್ಯ ಭಾಷೆಗೂ ನೀಡಬೇಕು. ಅಂದರೆ ಸಂವಿಧಾನದ ಈ ಒಂದು ವಿಧಿಗಳ ಪ್ರಕಾರ ಹಿಂದಿ ಭಾಷೆಗೆ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಅದನ್ನು ಅನುಷ್ಠಾನ ಮಾಡಿ, ಅದನ್ನು ಪರಿಶೀಲನೆ ಮಾಡಿ, ಅದಕ್ಕೆ ಬೇಕಾಗಿರುವಂಥ ಎಲ್ಲ ಸವಲತ್ತುಗಳ ಒಂದು ಆದ್ಯತೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಸ್ಥಳೀಯ ಭಾಷೆಗಳಿಗೂ ಸಿಗಬೇಕು ಅನ್ನೋದು ಇದರ ಮುಖ್ಯ ಉದ್ದೇಶ ಆಗಿದೆ. ಹಾಗೆ ಶಿಕ್ಷಣದಲ್ಲಿ, ಪ್ರಾಥಮಿಕ ಶಿಕ್ಷಣದಲ್ಲಿ ಆಯಾ ರಾಜ್ಯ ಭಾಷೆಗೆ ಮತ್ತು ಮಕ್ಕಳ ಮಾತೃಭಾಷೆಗೆ ಮೊದಲು ಆದ್ಯತೆಯನ್ನು ನೀಡಬೇಕು. ಸಂವಿಧಾನದ 350A ಮತ್ತು ಸಂವಿಧಾನದ 350B ವಿಧಿಗಳ ಮೂಲಕ ಎಲ್ಲ ರಾಜ್ಯಗಳ ಭಾಷೆ ಅಲ್ಪಸಂಖ್ಯಾತರಿಗೆ ಪ್ರಾಥಮಿಕ ಶಿಕ್ಷಣದಲ್ಲಿ ನೀಡಿರುವಂಥ ರಕ್ಷಣೆಯನ್ನು ಭಾಷಾ ಬಹುಸಂಖ್ಯಾತರ ಮಾತೃಭಾಷೆಗೆ ವಿಸ್ತರಿಸಿ. ಅಂದರೆ ಪ್ರಾಥಮಿಕ ಶಿಕ್ಷಣದಲ್ಲಿ ಮಾತೃಭಾಷೆ ಶಿಕ್ಷಣವನ್ನು ಕಡ್ಡಾಯಗೊಳಿಸಬೇಕು. ಇದರಿಂದ ಸಮಾನತೆ ಉಂಟಾಗುತ್ತೆ. ಶ್ರೀಮಂತರಿಗೊಂದು, ಬಡವರಿಗೊಂದು ಶಿಕ್ಷಣ ಅನ್ನುವ ಒಂದು ತಾರತಮ್ಯವನ್ನು ನಾವು ಇದರಿಂದ ನಿವಾರಿಸ್ಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹೀಗೆ ಭಾಷೆ, ಸಂಸ್ಕೃತಿ ಮತ್ತು ಉದ್ಯೋಗ ಅವಕಾಶಗಳಿಗೆ ಸಂಬಂಧಿಸಿದಂತೆ ಸಮಾನತೆಯೇ ರಾಷ್ಟ್ರೀಯ ನೀತಿಯೊಂದು ರೂಪುಗೊಳ್ಳಬೇಕು. ನಮ್ಮ ಭಾಷಾ ಚಳವಳಿಗೆ ಇದೊಂದು ಆದ್ಯತೆಯ ಅಂಶವಾಗಬೇಕು. ಕನ್ನಡ ಮಾಧ್ಯಮದವರಿಗೆ ಸರ್ಕಾರಿ ಉದ್ಯೋಗದಲ್ಲಿ ಕೆಲಸದ ಆದ್ಯತೆ ಸಿಗಬೇಕು. ಹಾಗೆ ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲೂ ಸಹ ಕನ್ನಡದವರಿಗೆ ಆದ್ಯತೆ ಸಿಗಬೇಕು. ಪ್ರತಿಯೊಂದು ಕಂಪನಿಗಳು ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು, ವೃತ್ತಿ ಕೌಶಲ್ಯ ಹೆಚ್ಚಿಸಬೇಕು, ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸಿ, ಅಂದರೆ ಅವ್ರಿಗೆ ಬೇಕಾದಂಥ ಎಲ್ಲ ರೀತಿಯ ಟ್ರೈನಿಂಗನ್ನು ಕೊಟ್ಟು ಉದ್ಯೋಗ ಅವಕಾಶವನ್ನು ಹೆಚ್ಚಿಸಿ ಇವರ ಬೆಳವಣಿಗೆಗೆ ಕಾರಣರಾಗಬೇಕು. ಇದಿಷ್ಟು ಪಠ್ಯದ ಸಾರಾಂಶ. ಥ್ಯಾಂಕ್ ಯು. ಕೃಷ್ಣ ಅರ್ಪಣಮಸ್ತು.